ಹೇ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇನ್ವೆಸ್ಟರ್ ಅಕಾಡೆಮಿಯಲ್ಲಿ ಹೊಸ ತಿಂಗಳು ಪ್ರಾರಂಭವಾಗಿದೆ ಮತ್ತು ಹೊಸ ತಿಂಗಳಲ್ಲಿ ನಾವು ನಿಮಗಾಗಿ ಹೊಸ ವಾರವನ್ನು ಪ್ರಾರಂಭಿಸಲಿದ್ದೇವೆ. ಹೊಸ ವಾರದಲ್ಲಿ ಪ್ರತಿ ವಾರವೂ ನಿಮಗಾಗಿ ಅವಕಾಶಗಳನ್ನು ಸಿದ್ಧಪಡಿಸಲಾಗುತ್ತದೆ. ಅದು ಅವುಗಳು ಡಿವಿಡೆಂಡ್ಗಳು, ಬೈಬ್ಯಾಕ್ಗಳು ಅಥವಾ ನಿಯಮಿತವಾಗಿ ಬೋನಸ್ಗಳ ರೂಪದಲ್ಲಿರಲಿ. ಯಾವುದೇ ಹೊಸ ಘಟನೆಗಳು ನಡೆಯಲಿ, ಆ ಸುದ್ದಿಗಳು ನಿಮ್ಮನ್ನು ತಲುಪಬೇಕು, ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಮತ್ತು ಇಂದಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಅಂತಹ ಕೆಲವು ಅವಕಾಶಗಳನ್ನು ತರುತ್ತಿದ್ದೇನೆ. ಒಟ್ಟು 7 ಅವಕಾಶಗಳು ಲಭ್ಯವಿರುತ್ತವೆ. ಮುಂದಿನ ವಾರದಲ್ಲಿ ನಾನು ನಿನ್ನನ್ನು ಇಲ್ಲಿ ಶ್ರೀಮಂತನನ್ನಾಗಿ ಮಾಡಲಿದ್ದೇನೆ. ಹಾಗಾದರೆ ಇಲ್ಲಿ ಯಾವ ಕಂಪನಿಗಳು ನಿಮಗೆ ಸಂಪೂರ್ಣ ಲಾಭಾಂಶವನ್ನು ನೀಡಲಿವೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಕಂಪನಿಯು ಬ್ಯಾಂಕ್ ಆಫ್ ಮಹಾರಾಷ್ಟ್ರವನ್ನು ನಿಮಗಾಗಿ ಇಲ್ಲಿ ಒದಗಿಸುತ್ತದೆ. ಸ್ಟಾಕ್ 68 ರೂಪಾಯಿಗಳಲ್ಲಿ ಲಭ್ಯವಿದೆ ಮತ್ತು ಕಳೆದ 1 ವರ್ಷದಲ್ಲಿ ಇಲ್ಲಿ ಪ್ರಚಂಡ ಚಲನೆ ಕಂಡುಬಂದಿದೆ. ಇದರ ಬೆಲೆ 26 ರೂಪಾಯಿಗೂ ಹೆಚ್ಚು. ಈ ಕಂಪನಿಯು 48,1,000 ಕೋಟಿ ರೂಪಾಯಿಗಳ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ ಮತ್ತು ಪ್ರಸ್ತುತ ಕಂಪನಿಯು ನಿಮಗೆ 1 ರೂಪಾಯಿ ಮತ್ತು 40 ಪೈಸಾರ ಅಂತಿಮ ಲಾಭಾಂಶವನ್ನು ನೀಡಲಿದೆ. ಇದು ಇಲ್ಲಿಯವರೆಗಿನ ಅತ್ಯಧಿಕ ಲಾಭಾಂಶವಾಗಿದೆ. ಮೇ 10ರ ಹಿಂದಿನ ದಿನಾಂಕವನ್ನು ನೀವು ಇಲ್ಲಿ ನೋಡಬಹುದು. ಅಂದರೆ ನೀವು ಮೇ 9ರವರೆಗೆ ವಿದಾಯ ಹೇಳಬೇಕು. ಇಲ್ಲಿ ವರ್ಷದಲ್ಲಿ ಒಂದು ವಿಭಾಗ ಮಾತ್ರ ನೀಡಲಾಗುತ್ತಿದ್ದು, ಈ ಬಾರಿ ಇಲ್ಲಿ 1 ರೂಪಾಯಿ ಮತ್ತು 40 ಪೈಸಾ ರೂಪದಲ್ಲಿ ನೀಡಲಾಗುತ್ತಿದೆ. ನಾನು ನಿಮಗಾಗಿ ವಿವರವಾದ ವಿಡಿಯೋವನ್ನು ಮಾಡಿದ್ದೇನೆ. ಈ ವರ್ಷ ದೊಡ್ಡ ಲಾಭಾಂಶವನ್ನು ಪಡೆಯುವ ಸರ್ಕಾರಿ ಕಂಪನಿಗಳು. ನೀವು ಆ ವಿಡಿಯೋವನ್ನು ನೋಡದಿದ್ದರೆ ನಾನು ಸ್ಟಡಿ ಕಾರ್ಡ್ನಲ್ಲಿ ಲಿಂಕ್ ಅನ್ನು ನೀಡುತ್ತಿದ್ದೇನೆ. ಡಿವಿಡೆಂಡ್ನ ಪ್ಲೇಪಟ್ಟಿಗೆ ಹೋಗುವ ಮೂಲಕ ನೀವೇ ಅದನ್ನು ವೀಕ್ಷಿಸಬಹುದು. ಈ ಸರ್ಕಾರಿ ಷೇರುಗಳಲ್ಲಿ ನೀವು ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಲಾಭಾಂಶವನ್ನು ಪಡೆಯಲಿದ್ದೀರಿ. ಮುಂದಿನ ಕಂಪನಿ ಅಪ್ಟೆಕ್ ಲಿಮಿಟೆಡ್. ಇದು ಶಿಕ್ಷಣ ಕ್ಷೇತ್ರದ ಕಂಪನಿಯಾಗಿದೆ. ಅದರ ಸ್ಟಾಕ್ ಕೇವಲ 249 ರೂಗಳಲ್ಲಿ ಲಭ್ಯವಿದೆ. 13 ಕಂಪನಿಯು ಕಳೆದ 1 ವರ್ಷದಲ್ಲಿ 100 ರೂಪಾಯಿ 00,00,00 ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಇಲ್ಲಿ ಸುಮಾರು 422 ಜನರು ಕೆಲಸ ಮಾಡುತ್ತಿದ್ದರು. ಅವಳ ನಷ್ಟದ ಬಳಿ ನಡೆಯುವುದು. ಇಲ್ಲಿಯೂ ಸಿಂಹಕ್ಕೆ 4 ರೂಪಾಯಿ ವರೆ ನೀಡಲಾಗುತ್ತಿದೆ. ಅಂದರೆ .2ಕ್ಕಿಂತ ಹೆಚ್ಚು ಲಾಭಾಂಶ ನೀಡಲಾಗುತ್ತಿದೆ. ಹಿಂದಿನ ದಿನಾಂಕವು 10ರಲ್ಲಿ ಮಾತ್ರ ಇರುತ್ತದೆ. ಇಲ್ಲಿಗೆ ಬರುವ ಮುಂದಿನ ಕಂಪನಿಯು ಕಾಸ್ಟಿಂಗ್ ಮತ್ತು ಫೋರ್ಜಿಂಗ್ ವಲಯದಿಂದ ಹೊರಬರುತ್ತಿದೆ. 371 ರೂಪಾಯಿರಲ್ಲಿ ಲಭ್ಯವಿರುವ ಗುಜರಾತ್ ಇಂಟ್ರೆಕ್ಸ್ ಲಿಮಿಟೆಡ್ ಸ್ಟಾಕ್ ಮೈಕ್ರೋ ಕ್ಯಾಪ್ ಕಂಪನಿಯಾಗಿದೆ. ಮಾರುಕಟ್ಟೆ ಮೌಲ್ಯ ಸುಮಾರು 125 ಕೋಟಿ 1,100 ರಿಂದ 400 ರೂಪಾಯಿ. ಇದನ್ನು ಈಗಾಗಲೇ ಇಲ್ಲಿ ಹೂಡಿಕೆ ಮಾಡಲಾಗಿದೆ ಮತ್ತು ಈ ಕಂಪನಿಯು ನಿಮಗೆ 7 ರೂಪಾಯಿರ ಲಾಭಾಂಶದ ಸಿಂಹಪಾಲು ನೀಡಲಿದೆ. ಇದರ ಅಪಘಾತ ಕೇವಲ 10 ರೂಪಾಯಿ ಆಗಲಿದೆ. ಇಲ್ಲಿ ನಿಮಗಾಗಿ ಪಾನೀಯಗಳು ಮತ್ತು ಡಿಸ್ಟಿಲರಿಗಳನ್ನು ಒದಗಿಸುವ ಮುಂದಿನ ಕಂಪನಿಯು ಜಿಎಂ ಬ್ರೂವರೀಸ್ ಆಗಿದೆ. ಸ್ಟಾಕ್ ಗ್ರೂಪ್ನಲ್ಲಿ ಲಭ್ಯವಿದೆ. 1,400 ಕೋಟಿ ಮಾರುಕಟ್ಟೆ ಹೊಂದಿರುವ ಆಪ್ ಇದಾಗಿದೆ. 548 ರಿಂದ 825 ಆಗಿದೆ. ಮಾಡಿಕೊಟ್ಟಿದ್ದಾರೆ. ಇಲ್ಲಿಯೂ ಶೇರ್ ಅನ್ನು ನಿಮಗೆ 7 ರೂಪಾಯಿಗೆ ಖಂಡಿತವಾಗಿ ನೀಡಲಾಗುತ್ತಿದೆ. ಇಲ್ಲಿ 9ರಲ್ಲಿ ಒಂದು ರಾಜ್ಯವಿದೆ. ನೀವು ಮುಂದಿನ ಕಂಪನಿಯನ್ನು ಮೇ 8ರವರೆಗೆ ಖರೀದಿಸಬಹುದು. ಮೂರನೇ ಅತಿದೊಡ್ಡ ಎಟ್ ಕಂಪನಿ ಎಸ್ಸಿಎಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಪ್ರತಿ ತ್ರೈಮಾಸಿಕದಲ್ಲಿ ನಿಮಗೆ ಲಾಭಾಂಶವನ್ನು ನೀಡುತ್ತದೆ. 1,300 ರೂಪಾಯಿ ಮತ್ತು ಅರ್ಧಕ್ಕೆ ಸ್ಟಾಕ್ ಲಭ್ಯವಿದೆ. 3,65,000 ಕೋಟಿಗೂ ಹೆಚ್ಚು ಮಾರುಕಟ್ಟೆ ಬಂಡವಾಳ ಹೊಂದಿದೆ. ಇದು 1,000 ರಿಂದ ಸುಮಾರು 1,700 ರಷ್ಟಿದೆ ಮತ್ತು ಇಲ್ಲಿ ಮಾಡಲಾಗಿದೆ. ಮೂಲಭೂತ ಅಂಶಗಳು ತುಂಬಾ ಪ್ರಬಲವಾಗಿವೆ. ನಾನು ವಿವರವಾದ ವಿಡಿಯೋವನ್ನು ಮಾಡಿದ್ದೇನೆ. ನೀವು ನೋಡಿಲ್ಲದಿದ್ದರೆ ನೀವು ಕುಸಿತವನ್ನು ಕಂಡಾಗಲೆಲ್ಲ ನೀವು ಈ ಕಂಪನಿಯನ್ನು ಇಲ್ಲಿ ಸಂಗ್ರಹಿಸಬಹುದು ಮತ್ತು ಈ ಬಾರಿಯೂ ಕಂಪನಿಯು ನಿಮಗೆ 18 ರೂಪಾಯಿರಲ್ಲಿ ಶೇರಿನ ಇಂಡಿ ಡಿವಿಡೆಂಡ್ ಅನ್ನು ನೀಡಲಿದೆ. ಅದರ ಘಟನೆಯು ಮೇ 7ರಂದು ಇಲ್ಲಿ ನಡೆಯಲಿದೆ. ಹೋಗುತ್ತಿದೆ. ಅಂದರೆ ಸೋಮವಾರ ಈ ಕಂಪನಿಗೆ ನಿಮಗೆ ಕೊನೆಯ ಅವಕಾಶವಿರುತ್ತದೆ ಮತ್ತು ಅದರ ನಂತರ ನೀವು ಬಯಸಿದರೆ ನೀವು ಪ್ರತಿ ತ್ರೈಮಾಸಿಕದಲ್ಲಿ ಈ ಕಂಪನಿಯಿಂದ ಲಾಭಾಂಶವನ್ನು ಪಡೆಯಬಹುದು. ಇದರ ನಂತರ ಮುಂದಿನ ಕಂಪನಿ ಆಪ್ ನಂಬರ್ 1 ಖಾಸಗಿ ವಲಯದ ಬ್ಯಾಂಕ್ HDFC ಬ್ಯಾಂಕ್. ಷೇರು 1,518 ರೂಪಾಯಿನಲ್ಲಿ ಲಭ್ಯವಿದೆ. ಇದರ ಮಾರುಕಟ್ಟೆ ಮೌಲ್ಯ 11,000 ಕೋಟಿ ರೂಪಾಯಿ. ಇದು 1,300 ರಿಂದ ಸುಮಾರು 1,700 ರವರೆಗೆ. ಇಲ್ಲಿ ಮಾಡಿದ ಅಂತಿಮ ಲಾಭಾಂಶವನ್ನು ನಿಮ್ಮೊಂದಿಗೆ 19 ರೂಪಾಯಿ ಮತ್ತು 50 ಪೈಸಾಕ್ಕೆ ಹಂಚಿಕೊಳ್ಳಲಾಗುತ್ತಿದೆ. ಇದು ಇಲ್ಲಿಯವರೆಗಿನ ಅತ್ಯಧಿಕ ಲಾಭಾಂಶವಾಗಿದೆ. ಎಕ್ಸ್ಟೇಟ್ ಇಲ್ಲಿ ಮೇ 10ರವರೆಗೆ ಅಂದರೆ ಮೇ 9ರವರೆಗೆ ಇರುತ್ತದೆ ಮತ್ತು ಅದರ ನಂತರ ಅಂತಿಮ ಕಂಪನಿಯು ಇಲ್ಲಿ ಐಜಿ ಕಂಪನಿಯೂ ಆಗಿರುತ್ತದೆ. ಅರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್. ಷೇರು 7,000 ರೂಪಾಯಿ ಆಗಿದೆ. ಕಳೆದ 1 ವರ್ಷದಲ್ಲಿ ಇದನ್ನು 3,400 ರಿಂದ 9,000 ರವರೆಗೆ ಕಾಣಬಹುದು. ಈ ಕಂಪನಿಯು ರೂ. 67,1,000 ಕೋಟಿಗಳ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ. ಮತ್ತು ಇಲ್ಲಿ ಕಂಪನಿಯ ದೊಡ್ಡ ಲಾಭಾಂಶ, ಇಲ್ಲಿಯವರೆಗಿನ ಅತಿ ಹೆಚ್ಚು ಲಾಭಾಂಶ 240 ರೂಪಾಯಿ ಲಾಭಾಂಶ ನೀಡಲಾಗುತ್ತಿದೆ. ಇದರ ಎಕ್ಸ್ ರೇಟ್ ಮೇ 7ರಂದು ಇರುತ್ತದೆ. ಸೋಮವಾರ ಈ ಕಂಪನಿಯೊಳಗೆ ಕೊನೆಯ ಅವಕಾಶವಿದೆ. ಹಾಗಾದರೆ ಇವುಗಳು ಮುಂದಿನ ವಾರದಲ್ಲಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಕೆಲವು ಕಂಪನಿಗಳಾಗಿವೆ ಮತ್ತು ಇದನ್ನು ಹೊರತುಪಡಿಸಿ ಮೇ ಮತ್ತು ಜೂನ್ನಲ್ಲಿ ದೊಡ್ಡ ಲಾಭಾಂಶಗಳು ಎಲ್ಲಿವೆ? ಭಾರತದ ಟಾಪ್ 10 ಡಿವಿಡೆಂಡ್ ಪಾವತಿಸುವ ಕಂಪನಿಗಳು. ಅಲ್ಲಿ ನೀವು 600 ರೂಪಾಯಿಗಿಂತ ಹೆಚ್ಚು ಲಾಭಾಂಶವನ್ನು ಗಳಿಸಬಹುದು. ನಾನು ನಿಮಗಾಗಿ ಉಚಿತ ಟೆಲಿಗ್ರಾಮ್ ಸರಣಿಯಲ್ಲಿ ವಿವರವಾದ ಪಟ್ಟಿಯನ್ನು ಹಂಚಿಕೊಂಡಿದ್ದೇನೆ. ಅಲ್ಲದೆ ಮುಂದಿನ ವಾರದಲ್ಲಿ ಯಾವ ಎಪೋಗಳು ಹೊರಬರಲಿವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಹಣ ಸಂಪಾದಿಸಲು ಉತ್ತಮ ಅವಕಾಶಗಳಿವೆ. ನೀವು ಈ ವಿಡಿಯೋಗಳನ್ನು ನೋಡಿಲ್ಲದಿದ್ದರೆ ಉಚಿತ ಟೆಲಿಗ್ರಾಮ್ ಸರಣಿಗೆ ಹೋಗಿ. ಸಾಕಷ್ಟು ಉಪಯುಕ್ತ ವಿಷಯಗಳು. ನಿಫ್ಟಿ 50ರಲ್ಲಿ ಸೇರ್ಪಡೆಗೊಳ್ಳಲಿರುವ ಕಂಪನಿಗಳು ಮೂಲಭೂತವಾಗಿ ಪ್ರಬಲವಾಗಿವೆ. ಮುಂಬರುವ 2-3 ವರ್ಷಗಳಲ್ಲಿ ನೀವು ಅದನ್ನು ನಿಫ್ಟಿ 50ರಲ್ಲಿ ಸೇರಿಸುವುದನ್ನು ನೋಡುತ್ತೀರಿ. ವಿವಿಧ ವಲಯಗಳ ಉನ್ನತ ಪೋಸ್ಟ್ ಕಂಪನಿಗಳು ಯಾವುವು? ಉಚಿತ ಟೆಲಿಗ್ರಾಮ್ ಸರಪಳಿಯ ಮೂಲಕ ನಿಮ್ಮೊಂದಿಗೆ ಸಾಕಷ್ಟು ಕಲಿಕೆಯ ಡೇಟಾವನ್ನು ನಿಯಮಿತವಾಗಿ ಹಂಚಿಕೊಳ್ಳಲಾಗುತ್ತಿದೆ. ಹಟ್ಟಿಯಿಂದ ಹಟ್ಟಿಗೆ ಹೂಡಿಕೆ ಮಾಡಬೇಕು. ಯಾವ ಮ್ಯೂಚುವಲ್ ಫಂಡ್ಗಳನ್ನು ಇಲ್ಲಿ ಖರೀದಿಸಬೇಕು? ವಿವಿಧ ಉದ್ಯಮಗಳ ಯಾವ ಸ್ಟಾಕ್ಗಳಲ್ಲಿ ಡಿವಿಡೆಂಡ್ ಬೋನಸ್ ಹೊರಬರುತ್ತಿದೆ ಮತ್ತು ಎಲ್ಲಿ? ತಾಜ್ ಗ್ರೂಪ್ನ ಯಾವ ಕಂಪನಿಗಳಲ್ಲಿ ನಾವು ಸ್ಫೋಟವನ್ನು ನೋಡುತ್ತಿದ್ದೇವೆ? ಹೊಸ ಐಪಿ. ನೀವು ಕ್ರಿಯೆಯನ್ನು ವೀಕ್ಷಿಸಲು ಬಯಸಿದರೆ ಫೀಲ್ಡ್ ಚಾನೆಲ್ನಲ್ಲಿ ನಿಯಮಿತವಾಗಿ ಅಂತಹ ಬಹಳಷ್ಟು ವಿಷಯವನ್ನು ನಿಮಗೆ ಒದಗಿಸಲಾಗುತ್ತದೆ. ಸಾವಿರಾರು ಜನರು ಸೇರುವ ಮೂಲಕ ಪ್ರಯೋಜನ ಪಡೆಯುತ್ತಿದ್ದಾರೆ. ವಿಡಿಯೋ ಬಾಕ್ಸ್ಗೆ ಹೋಗಿ ಮೊದಲು ಅದರಲ್ಲಿ ಸೇರಿಕೊಳ್ಳಿ. ಇದರಿಂದ ಯಾವುದೇ ಹಣವನ್ನು ಗಳಿಸಲು ಅವಕಾಶವಿದೆ. ನಿಮ್ಮನ್ನು ಕಳೆದುಕೊಳ್ಳಬೇಡಿ. ಸದ್ಯಕ್ಕೆ ಇಂದಿನ ವಿಡಿಯೋದಲ್ಲಿ ನೀವು ಈಗಾಗಲೇ ಯಾವ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಅಥವಾ ಹೂಡಿಕೆ ಮಾಡಲಿದ್ದೀರಿ ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ಇದನ್ನು ಹೊರತುಪಡಿಸಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಏನನ್ನು ತರಲಿದ್ದೇನೆ. ಅಲ್ಲಿ ವಾರದಲ್ಲಿ ಬೈಬ್ಯಾಕ್ ಬೋನಸ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಅನ್ನು ನೋಡಲಾಗುವುದು. ಇದಕ್ಕಾಗಿ ಮೊದಲು ಚಾನೆಲ್ಗೆ ಚಂದಾದಾರರಾಗುವುದು ಮುಖ್ಯವಾಗಿದೆ.
ವಿಡಿಯೋದಂತೆ ನೀವು ಸಂತೋಷವಾಗಿರುವವರೆಗೆ ನಾನು ನಿಮ್ಮನ್ನು ಕೆಲವು ಉಪಯುಕ್ತ ಅಪ್ಡೇಟ್ನಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದ.